ಅರುಣ ಮತ್ತು ಚಂದ್ರ. ಒಂದು ಹಳ್ಳಿಯಲ್ಲಿ 2 ಬಾಲಕರಿದ್ದು, ಅವರ ಹೆಸರು ಅರುಣ ಮತ್ತು ಚಂದ್ರ. ಅರುಣ ಹಸಿರು ಗಿಡಗಳನ್ನು ಬೆಳೆಸಲು ದೊಡ್ಡ ಆಸಕ್ತಿ. ಚಂದ್ರ ಆತನನ್ನು ಚಿತ್ರಕಲೆ ತರಬೇತಿಯಲ್ಲಿ ಮುಡಿದ. ಒಂದು ದಿನ ಹಳ್ಳಿ ಶಾಲೆಯ ಮೈದಾನದಲ್ಲಿ ಶಾಲೆಯ ವಾರ್ಷಿಕೋತ್ಸವ, ಕಲಾಸ್ಪರ್ಧೆಗಳು, ಗಿಡಗಬ್ಬರ ಪ್ರದರ್ಶನ, ಕ್ರೀಡಾಕೂಟ ಇದರಲ್ಲಿ ಭಾಗವಹಿಸುವ ಅವಕಾಶ. ಅರುಣ ಗಿಡದೊಂದಿಗೆ ಹಳ್ಳಿ ಗೃಹೋತ್ಪಾದನೆ ಪ್ರದರ್ಶನಕ್ಕೆ ಭಾಗವಹಿಸಲು ನಿರ್ಧರಿಸಿದ. ಅಲ್ಲಿ ಅವರು ಹಸಿರು ಮೆಣಸಿನಕಾಯಿ, ಟೊಮ್ಯಾಟೊ, ಬ್ಯಾಂಬೂ ಹಳದಿ ಗಿಡಗಳು, ಹಳ್ಳಿ ಜನರು ಹೇಗೆ ಭಕ್ಷ್ಯವಾಗಿ ಬಳಸಬಹುದು ಎಂಬುದನ್ನು ತೋರಿಸತೊಡಗಿದ. ಚಂದ್ರನು ಕಲಾ ಪ್ರದರ್ಶನದಲ್ಲಿ ಚಿತ್ರಕಲ್ಪನೆಯ ಮೂಲಕ ಹಳ್ಳಿ ಜೀವನದ ವೈಭವವನ್ನು ಚಿತ್ರಿಸಿದ. ವರ್ಷಗಳು ಕಳೆದಂತೆ ಊರು ಹಸಿರುಮಯವಾಗಿರಲೆಂದು, ಮಕ್ಕಳಲ್ಲಿ ಹಸುರಿನ ಪ್ರೀತಿ ಹುಟ್ಟಿಸಬೇಕು ಎಂದು ಶಿಕ್ಷಕರು ಹೇಳಿದರು. ಅರುಣ ತನ್ನ ಬೇಸಾಯದಿಂದ, ಚಂದ್ರ ತನ್ನ ಚಿತ್ರಗಳಿಂದ ಹಳ್ಳಿಗೆ ಹಸಿರು ಮತ್ತು ಸೌಂದರ್ಯ ತರುವ ಕನಸಿನಲ್ಲಿ ಇದ್ದರು. ಆದರೆ ಕಾರ್ಯಕ್ರಮದ ದಿನ ಪರಾಕಾಷ್ಠೆಗೆ ತಲುಪಿದಂತೆ ಗವಲ್ಕಾರ ಸಿಡಿಲು ಬಿದ್ದಿತು. ಮಳೆಯ ಗುಡುಗು, ಗಾಳಿ, ಗಿಡ ಪ್ರದರ್ಶನ ಮಡುಬಿದ್ದಿತು. 1-2 ಗಿಡಗಳು ನೆಲಕ್ಕೆ ಬಿದ್ದವು. ಅರುಣ ಭಯಗೊಂಡ, ಇಲ್ಲ ಹಾಳಾಗಿ ಹೋಯಿತಾ ಎಂದು. ಚಂದ್ರ ಇದ್ದ ತನ್ನ ಚಿತ್ರಗಳನ್ನು ಉಡುಪಿನ ಹೊಲಗಡೆ ಇಟ್ಟುಕೊಂಡಿದ್ದ. ಮಳೆಯ ಹೆಚ್ಚಿನ ತುಡಿತದಿಂದ ಚಿತ್ರಗಳು ಕೆಳಗೆ ಉರುಳಿಬಿದ್ದವು. ಕೆಲವು ಭಾಗಗಳಲ್ಲಿ ಬಣ್ಣ ಜಾರಿದವು. ಅರುಣ ತನ್ನ ತಲೆತುಂಬಾ ವಿಷಾದಗೊಂಡ. ಚಂದ್ರನು ಹತಾಶನಾದ. ಆದರೆ ಹಳ್ಳಿಯ ಜನರು, ತಾಯಾದಿರು ಮತ್ತು ಶಿಕ್ಷಕರು ಬಿದ್ದುಕೊಂಡ ಪ್ರತಿಯೊಂದು ಗಿಡವನ್ನೂ ಎತ್ತಿ ವಿಧಾವೇತನದಿಂದ ಸಾಯಲಾರದ ಗಿಡಗಳಿಗೆ ಆರೈಕೆ ಮಾಡಿದರು. ಊರಿನ ಮುಂಚಿನ ಮರದ ತೆಲನಿಯ ಕೊಮ್ಮುಗಳನ್ನು ಬಳಸಿಕೊಂಡು ಮರುಬೆಳೆಸಲಾಯಿತು. ಚಂದ್ರ, ನಾನು ಬೆಳಗಿದೆ ಬಣ್ಣಗಳನ್ನು ಹಾಳು ಮಾಡಿದರೆ ಮತ್ತೆ ಪುನರ್ನಿರ್ಮಾಣ ಮಾಡಬಹುದು, ಆದರೆ ಮನೋಬಲ ಹಾಳಾಗಿದ್ರೆ ಅದು ತುಂಬಾ ಕಷ್ಟ. ಅರುಣ ತನ್ನ ಕೆಳಗಿನ ಭಾಗದಲ್ಲಿ ಮುರಿದು ಬಿದ್ದ ಗಿಡಗಳನ್ನು ಹಿಂತಿರುಗಿ ನೆಟ್ಟು, ಚಂದ್ರ ತನ್ನ ಚಿತ್ರಗಳ ಹಾಳಾದ ಬಣ್ಣವನ್ನು ಮರುಬರಿಸುವ ಪ್ರಯತ್ನ ಮಾಡಿದ. ಊರಿನ ಹಣ್ಣು ಹಸಿರಿನ ಸೊಪ್ಪುಗಳಿಂದ ಬಣ್ಣ ಮಿಶ್ರಣ ಮಾಡಿ, ಪಕ್ಕದ ತೋಟದಿಂದ ಹಸಿರು, ಕೆಂಪು, ನೇರಳೆ ಬಣ್ಣಗಳನ್ನು ಸಂಗ್ರಹಿಸಿ ಚಿತ್ರದ ಹದಿಹರೆಯಾದ ಭಾಗಗಳನ್ನು ಪುನರ್ನಿರ್ಮಾಣ ಮಾಡಿ. 5 ನಿಮಿಷ ಸಮಯವಾಯಿತು. ವಿಶೇಷ ಕ್ಷಣ ಸಿದ್ಧವಾಯಿತು. ಸ್ವಲ್ಪ ಗಾಳಿಯಗಾದವು. ದೊಡ್ಡ ಬೆರಗಿನೋರಕದಲ್ಲಿ ಅರುಣ ಮತ್ತು ಚಂದ್ರ ಸವಾಲನ್ನು ಗೆದ್ದರು. ಹಳ್ಳಿಯ ಮಂಗಳಾಚಾರದ ದಿನ. ಜನರು ನೋಡಿದರು. ಮರಗಳು ಮರುಬೆಳಗಿದಂತೆ ಹಸಿರು ಹಸಿರು. ಚಂದ್ರನ ಚಿತ್ರದಲ್ಲಿ ಬಣ್ಣಗಳು ಕಣ್ಣಿಗೆ ಹೊಸದಾಗಿ ಕಿಚ್ಚಿ ಹೆಚ್ಚಿತು. ಸ್ನೇಹ, ವಿಶ್ವಾಸ ಮತ್ತು ಶ್ರಮ ಇವುಗಳಿಗೆ ನಿರ್ಜೀವ ಪರಿಸ್ಥಿತಿಗಳಲ್ಲೂ ಜೀವ ನೀಡುವ ಶಕ್ತಿ ಇದೆ ಹೇಳಿ ಅರುಣ, ಚಂದ್ರ ಅವರು ಒಡೆತನದಿಂದ ಹಳ್ಳಿಗೆ ಹೊಸ ಬೆಳ್ಳಿ ಬೆಳಕು ತಂದುಕೊಟ್ಟರು.